5,000 ವರ್ಷಗಳ ಮಾನವನ ಪಳಿಯುಳಿಕೆ ಪತ್ತೆ. ಬಳ್ಳಾರಿಯಲ್ಲಿ ಉತ್ಖನನದ ವೇಳೆ ಅಚ್ಚರಿ ಸಂಗತಿ ಬಯಲಾಗಿದೆ. ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಬೆಟ್ಟದಲ್ಲಿ ಉತ್ಖನನ ಕಾರ್ಯ ನಡೆಯಿತು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣ ಉತ್ಖನನದ ವೇಳೆ 5.5 ಅಡಿ ಉದ್ದದ ಅಸ್ಥಿ ಪಂಜರ ಪತ್ತೆಯಾಗಿದೆ. ಇನ್ನು ಮೇಲೆ ಕಲ್ಲಿಟ್ಟು ಶವ ಸಂಸ್ಕಾರ ಮಾಡಿದ ಸ್ಥಿತಿಯಲ್ಲಿ ಈ ಅಸ್ಥಿ ಪಂಜರ ಪತ್ತೆಯಾಗಿರುವುದು 3 ರಿಂದ 5,000 ವರ್ಷಗಳ ಹಿಂದಿನದ್ದು ಅನ್ನೋ ಮಾಹಿತಿ ಸಿಕ್ಕಿದೆ. ಉತ್ಖನನ ತಂಡದ ಸಹ ನಿರ್ದೇಶಕಿಯಾಗಿರುವಂತಹ ನಮಿತಾ ಎಸ್ ಸುಗಂಧಿಯವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಹಾನಿಯಾಗದಂತೆ ಇರೋ ಅಸ್ಥಿ ಪಂಜರ ಇದು. ಪ್ರಾಗೈತಿಹಾಸಿಕ ಕಾಲದ ಮಾನವನ ಅಸ್ಥಿ ಪಂಜರ ಅನ್ನೋದು ಗೊತ್ತಾಗ್ತಿದೆ. 5,000 ವರ್ಷಗಳ ಹಳೆಯದ್ದು ಅನ್ನೋ ಮಾಹಿತಿ ಸಿಕ್ಕಿದೆ. Be from 5,000 years, 3,000 years back. And so many of the small microlith tools are there. Maybe like 1 kilo from one unit is coming. Such a huge pile of these small tools. They use it for what purpose? They would use for the cutting, for any, because they did not have the metal back then. So all of their tools were the stones. But the small ones, you can make it as a projectile, a bow and arrow you can make. You can keep multiple ones like for a saw. So they use for many different purposes. ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿದೆ. ಬಳ್ಳಾರಿಯಲ್ಲಿ ಉತ್ಖನನದ ವೇಳೆ ಅಸ್ಥಿ ಪಂಜರ ಸಿಕ್ಕಿರುವುದು. ತೆಕ್ಕಲಕೋಟೆ ಗುಡ್ಡದ ಪಕ್ಕದಲ್ಲಿ ಮತ್ತೊಂದು ಅಸ್ಥಿ ಪಂಜರ ಪತ್ತೆಯಾಗಿದೆ. ಈಗಾಗಲೇ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು, ಇದೀಗ ಮತ್ತೊಂದು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಐದು 5,000 ವರ್ಷಗಳ ಮಾನವನ ಪಳಿಯುಳಿಕೆ ಪತ್ತೆಯಾಗಿದೆ. ಮೊದಲಿಗೆ 5.5 ಅಡಿ ಉದ್ದದ ಒಂದು ಅಸ್ಥಿಪಂಜರ ಪತ್ತೆಯಾಗಿತ್ತು. ಇದೀಗ ಮತ್ತೊಂದು ಅಸ್ಥಿಪಂಜರ ಅದೇ ಜಾಗದಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕೂಡ 5,000 ವರ್ಷದ ಹಳೆಯದಾದ ಮಾನವನ ಅಸ್ಥಿಪಂಜರ ಅನ್ನೋದು ಲಭ್ಯವಾಗ್ತಿರುವಂತಹ ಮಾಹಿತಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಮಗೆ. ಹಾಗೆಯೇ ಅಲ್ಲಿ ಉತ್ಖನನ ನಡೀತಾ ಇದೆಯಲ್ಲ, ಆ ಜಾಗದಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇದು ಯಾವ ಕಾಲದ್ದು, ಹೇಗೆ ಮಣ್ಣು ಮಾಡಲಾಗಿತ್ತು, ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ ಅಧಿಕಾರಿ. ಆ ಒಂದು ಅಸ್ಥಿಪಂಜರದ ದೃಶ್ಯವನ್ನು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿತ್ತೋ ಆ ಅಸ್ಥಿಪಂಜರ ಅದೇ ತೆರನಾಗಿ ಅಲ್ಲಿ ಕಂಡು ಬಂದಿದೆ. 5.5 ಅಡಿ ಉದ್ದದ ಅಸ್ಥಿಪಂಜರ ಇದು. ಸುಮಾರು 5,000 ವರ್ಷಗಳ ಹಳೆಯದ್ದು ಅನ್ನೋದು ಗೊತ್ತಾಗಿದೆ. 2 ಅಸ್ಥಿಪಂಜರ ಇದೇ ತೆರನಾಗಿ ಸಿಕ್ಕಿರೋದು ಒಂದೇ ಜಾಗದಲ್ಲಿ. ಮಾನವನ ತಲೆಬುರುಡೆ ಸಂಪೂರ್ಣವಾಗಿ ಮಾನವನ ದೇಹ ರಚನೆಯ ಅಂಗಾಂಗಗಳೇನಿದೆಯೋ ಅದೆಲ್ಲವೂ ಕೂಡ ಯಾವುದೇ ರೀತಿಯ ಡ್ಯಾಮೇಜ್ ಆಗದೆ ಸಿಕ್ಕಿದೆ. ಮೂಳೆಗಳು ಪತ್ತೆಯಾಗಿರುವುದು ಇದು 5,000ದ ಹಿಂದಿನದ್ದು ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಒಂದು ಕಡೆ ಅಸ್ಥಿಪಂಜರ 1, ಅಸ್ಥಿಪಂಜರ 2 ಉತ್ಖನನ ಮಾಡ್ತಿದ್ದಾರೆ ಅಮೆರಿಕದ ನಮಿತಾ ಎಸ್ ಸುಗಂಧಿಯವರು. ಅವರು ಕೂಡ ಮಾಹಿತಿಯನ್ನು ಕೊಟ್ಟರು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದಲ್ಲಿ ಈ ಒಂದು ಪಳಿಯುಳಿಕೆ ಪತ್ತೆಯಾಗಿದೆ. ಮಾನವನ ಅಸ್ಥಿಪಂಜರ ಪತ್ತೆಯಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗ ರಾಜ್ಯದ ಒಂದಷ್ಟು ಭಾಗಗಳಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ, ನಾವು ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಉತ್ಖನನ ಕಾರ್ಯ ನಡೆದಂತಹ ಸಂದರ್ಭದಲ್ಲಿ ಪಳಿಯುಳಿಕೆ ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿರುವಂತಹ ವಿಷಯ. ಈಗ 2 ಸಿಕ್ಕಿದೆ. ಇನ್ನೂ ಕೂಡ ಉತ್ಖನನ ಕಾರ್ಯ ಮುಂದುವರಿತಾ ಇದ್ದ ಹಾಗೆ ಮತ್ತೆ ಏನಾದರೂ ಅವಶೇಷಗಳು ಪತ್ತೆಯಾಗುತ್ತಾ ಅನ್ನೋ ಕುತೂಹಲವೂ ಕೂಡ ಇದೀಗ ಗಾಢವಾಗಿದೆ. ಮೇಲೆ ಕಲ್ಲು ಇಟ್ಟು ಅಂತ್ಯ ಸಂಸ್ಕಾರವನ್ನು ಮಾಡಿರುವ ರೀತಿಯಲ್ಲಿ ಈ ಒಂದು ಅಸ್ಥಿಪಂಜರ ಸಿಕ್ಕಿರುವುದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಗಮನಿಸ್ತಾ ಇದ್ದೀವಿ 2 ಅಸ್ಥಿಪಂಜರದ ದೃಶ್ಯಗಳನ್ನು. ಇನ್ನೂ ಕೂಡ ಉತ್ಖನನ ಕಾರ್ಯ ಹೇಗೆ ನಡೆಯುತ್ತೆ, ಅದಕ್ಕೆ ಯಾವ ರೀತಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ, ಈಗ ಸಿಕ್ಕಿರುವಂತಹ ಅಸ್ಥಿಪಂಜರಗಳ ವಿಶೇಷತೆ ಏನಂತ? ಖಂಡಿತ ಮಧುಶ್ರೀ, ಈಗ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣ ಏನಿದೆಯಲ್ಲ, ಸಾಕಷ್ಟು ಇತಿಹಾಸ ಉಪಯುಕ್ತವಾಗಿರ್ತಕ್ಕಂತಹ ಸಾಕಷ್ಟು ಕುರುಹುಗಳು ಪತ್ತೆ ಆಗ್ತಾ ಇರುವಂಥದ್ದು. ಅಮೆರಿಕದಿಂದ ಬಂದಿರತಕ್ಕಂಥ ನಮಿತಾ ಎಸ್ ಸುಗಂಧಿ ಅವರು ಇಲ್ಲಿ ಸಂಶೋಧನೆಗೋಸ್ಕರನ ಈ ಭಾಗವನ್ನ ಸೆಲೆಕ್ಟ್ ಮಾಡಿದ್ರು. ಹೀಗಾಗಿ ಕಳೆದ 1 ತಿಂಗಳನ್ನು ಕೂಡ ಇಲ್ಲಿ ಈ ಭಾಗದಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಅಂದ್ರೆ ಸರಿಸುಮಾರು 3 ತಂಡಗಳಾಗಿ ಇಲ್ಲಿ ಉತ್ಖನನ ಕಾರ್ಯ ಮಾಡ್ತಾ ಇದ್ರು. ಕಳೆದ 1 ವಾರದ ಹಿಂದೆ ಈ ಗೌಡ್ರ ಮೂಲೆ ಅಂದ್ರೆ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಭಾಗದಲ್ಲಿ ಉತ್ಖನನ ಮಾಡುವ ಹಂತದಲ್ಲಿ 2 ಮಾನವನ ಅಸ್ಥಿ ಪಂಜರ ಪತ್ತೆಗಳಾಗಿರುವಂಥದ್ದು. ಅಂದ್ರೆ ಆ ಕಾಲದಲ್ಲಿ ಪ್ರಮುಖವಾಗಿ ಇಲ್ಲಿ
ಶವ ಸಂಸ್ಕಾರ ಮಾಡುವಂತ ಪದ್ಧತಿ ಇತ್ತು ಅನ್ನೋ ಬಗ್ಗೆ ಸಾಕಷ್ಟು ಕುರುಹುಗಳು ಪತ್ತೆ ಆಗಿರುವಂಥದ್ದು. ಅಂದ್ರೆ ಇಲ್ಲಿ ಆ ಸಂದರ್ಭ ಅಂದ್ರೆ ಪ್ರಾಗೈತಿಹಾಸಿಕ ಕಾಲದ ಸಂದರ್ಭದಲ್ಲಿ ಮಾನವನ ಕುರುಹುಗಳು ಅಂದ್ರೆ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದ ಮಾನವ ಅನ್ನೋ ಬಗ್ಗೆ ಕುರುಹುಗಳು ಪತ್ತೆ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎದು ಮೃತದೇಹಗಳು ಅಂದ್ರೆ ಸರಿಸುಮಾರು 20 ರಿಂದ 25 ವರ್ಷಗಳ ವಯೋಮಾನದ ವ್ಯಕ್ತಿಗಳು ಸಾವಾಗಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನ ಈಗ ಸಂಶೋಧಕರು ಕೊಟ್ಟಿರುವಂಥದ್ದು. ಅಂದ್ರೆ ಈ ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಕೂಡ ಸುಮಾರು 5,000 ವರ್ಷಗಳಿಂದ ಕೂಡ ಸಾಕಷ್ಟು ಜನರು ವಾಸ ಮಾಡ್ತಾ ಇದ್ರು. ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಇದಾಗಿತ್ತು ಅನ್ನೋ ಬಗ್ಗೆ ಮಾಹಿತಿಯನ್ನ ಸಂಶೋಧಕರು ಕೊಟ್ಟಿರುವಂಥದ್ದು. ಈಗಾಗಲೇ 2 ಮೃತದೇಹಗಳು ಪತ್ತೆಯಾಗಿದೆ. ಆ ಬಗ್ಗೆ ಸಾಕಷ್ಟು ತನಿಖೆಗಳನ್ನ ಮತ್ತು ವಿಚಾರಣೆಗಳನ್ನ ಇರತಕ್ಕಂಥ ಇತಿಹಾಸ ಸಂಶೋಧಕರು ಮಾಡ್ತಾ ಇರುವಂಥದ್ದು. ಪವಿತ್ರಿ, ಧನ್ಯವಾದ ವಿನಾಯಕ ತಮ್ಮ ಮಾಹಿತಿಗಾಗಿ. ಉತ್ಖನನ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅಧ್ಯಯನದ ಕಾರಣಕ್ಕೋಸ್ಕರ ನಮಿತಾ ಅವರು ಕಳೆದ 1 ತಿಂಗಳಿನಿಂದ ಈ ಉತ್ಖನನ ಕಾರ್ಯವನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಿಶೇಷತೆ ಏನಪ್ಪಾ ಅಂದರೆ 2 ಅಸ್ಥಿಪಂಜರಗಳು ಪತ್ತೆಯಾಗಿದೆ. 25 ವರ್ಷ ಆಸುಪಾಸಿನ ಅಸ್ಥಿಪಂಜರಗಳು, ಸುಮಾರು 5,000 ವರ್ಷಗಳ ಹಿಂದಿನದ್ದು ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ 5,000 ವರ್ಷಗಳ ಹಿಂದೆಯೂ ಕೂಡ ಇಲ್ಲಿ ಮಾನವ ಜೀವಿಸ್ತಾ ಇದ್ರು, ಇದು ಮಾನವನ ವಾಸಕ್ಕೆ ಯೋಗ್ಯವಾಗಿತ್ತು ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ. ಬಳ್ಳಾರಿಯಲ್ಲಿ 5,000 ವರ್ಷಗಳ ಹಳೆಯ ಅಸ್ಥಿಪಂಜರ ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಗೌಡ್ರ ಮೂಲೆಯಲ್ಲಿ ಪತ್ತೆಯಾಗಿದೆ. ಅಮೆರಿಕದ ಸಂಶೋಧಕ ಉತ್ಖನನ ತಂಡದಿಂದ ಈ ಒಂದು ಪತ್ತೆ ಕಾರ್ಯ. ಶವ ಸಂಸ್ಕಾರ ಪದ್ಧತಿ ಕುರಿತು ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಅದನ್ನು ಪತ್ತೆ ಹಚ್ಚುವಂಥ ಮತ್ತು ಅಧ್ಯಯನ ಮಾಡುವಂತಹ ಕೆಲಸವನ್ನು ಇಲ್ಲಿ ಮಾಡಲಾಗ್ತಿದೆ. ಅಸ್ಥಿಪಂಜರ 1, ಅಸ್ಥಿಪಂಜರ 2 ಅದರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮಾನವನ ತಲೆಬುರುಡೆಯಿಂದ ಹಿಡಿದು ಕಾಲ ಬೆರಳಿನವರೆಗೂ ಕೂಡ ಸಂಪೂರ್ಣ ಅಸ್ಥಿಪಂಜರ ಈ ಭಾಗದಲ್ಲಿ ಸಿಕ್ಕಿರೋದು. ಶವ ಸಂಸ್ಕಾರ ಪದ್ಧತಿ ಇರುವ ಬಗ್ಗೆ ಕುರುಹು ಪತ್ತೆಯಾಗಿದೆ. ಅಂದರೆ ಮೃತ ವ್ಯಕ್ತಿಯನ್ನು ಹೇಗೆ ಅಂತ್ಯ ಸಂಸ್ಕಾರ ಮಾಡಲಾಗ್ತಿತ್ತು 5,000 ವರ್ಷಗಳ ಹಿಂದೆಯೂ ಅನ್ನೋದ್ರ ಬಗ್ಗೆ ಒಂದಷ್ಟು ಕುರುಹುಗಳು ಇದೀಗ ಪತ್ತೆಯಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಉತ್ಖನನ ಕಾರ್ಯ ಮುಂದುವರೆದಿದ್ದು ಮತ್ತೇನೆಲ್ಲ ವಿಶೇಷತೆಗಳು ಅಥವಾ ಐತಿಹಾಸಿಕತೆ ಈ ಬಳ್ಳಾರಿಯಲ್ಲಿ ತೆರೆದುಕೊಳ್ಳಬಹುದು ಅನ್ನೋ ಕುತೂಹಲ ಮನೆ ಮಾಡಿದೆ.